ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವಿದ್ಯಾರ್ಥಿನಿಯರೇ, ಪ್ರಥಮ ವರ್ಷದ ಕಲೆ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಬಯಸಿ, ಇವತ್ತು ನಿನ್ನೆ ಡಿಸ್ಕಷನ್ ಮಾಡಿರ್ತಕ್ಕಂಥ ದ ಫಸ್ಟ್ ವರ್ಲ್ಡ್ ವಾರ್ ಬಗ್ಗೆ, ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣಗಳ ಬಗ್ಗೆ ನಾನು ನಿನ್ನೆ ಡಿಸ್ಕಷನ್ ಮಾಡಿದ್ದೆ. ಅದರಲ್ಲಿ ಆಲ್ರೆಡಿ ಇಂಟ್ರೊಡಕ್ಷನ್ಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೇನೆ. ಇನ್ನು ದ ಕಾಸಸ್ ಆಫ್ ಫಸ್ಟ್ ವರ್ಲ್ಡ್ ವಾರ್, ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣಗಳನ್ನು ನಾವು ಹೇಳ್ತಾ ಇದ್ದೆ. ಆಲ್ರೆಡಿ 1 ಪಾಯಿಂಟ್ಸ್ ಕಂಪ್ಲೀಟ್ ಆಗಿದೆ. ಅದುವೇ ಉತ್ಕಟ ರಾಷ್ಟ್ರಾಭಿಮಾನ. ಉತ್ಕಟವಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನ, ಅತಿಯಾಗಿರ್ತಕ್ಕಂಥ ತಮ್ಮ ದೇಶದ ಬಗ್ಗೆ ಅತಿಯಾಗಿರ್ತಕ್ಕಂಥ ಒಂದು ಅಭಿಮಾನ ಹೊಂದಿದ್ದರಿಂದ ತಮ್ಮ ರಾಷ್ಟ್ರಕ್ಕೆ ಒಂದು ಭಾಷೆ ಆಗಿರ್ಬೋದು, ಜನಾಂಗ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅದನ್ನು ಅತಿಯಾಗಿರ್ತಕ್ಕಂಥ ಪ್ರೀತಿಸ್ತಾ ಇದ್ರು ಜನ. ಅದಕ್ಕಾಗಿ ನಾನು ಅದರ ಬಗ್ಗೆ ಆಲ್ರೆಡಿ ಡಿಟೇಲ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಅದಕ್ಕಾಗಿ ಉತ್ಕಟವಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನದಿಂದ ಮೊದಲನೇ ಜಾಗತಿಕ ಯುದ್ಧ ಪ್ರಾರಂಭ ಆಯಿತು ಅನ್ನೋದನ್ನು ತಿಳ್ಕೊಳ್ತಾ ಇದೆ. ಇನ್ನು ಸೆಕೆಂಡ್ ದ ಕಾಸಸ್, ಗುಪ್ತ ಒಪ್ಪಂದಗಳು, ಸೀಕ್ರೆಟ್ ಅಲೈನ್ಸಸ್. ಸೀಕ್ರೆಟ್ ಅಂದ್ರೆ ಗುಪ್ತ. ಗುಪ್ತ ಒಪ್ಪಂದಗಳು ಮೊದಲನೆಯ ಜಾಗತಿಕ ಯುದ್ಧಕ್ಕೆ ಕಾರಣವಾಯಿತು. ಜರ್ಮನಿ ಮತ್ತು ಫ್ರಾನ್ಸ್, ನೋಡಿ, ಒಂದ್ ಕಡೆ ಜರ್ಮನಿ ಇದೆ, ಇನ್ನೊಂದು ಕಡೆ ಫ್ರಾನ್ಸ್ ಇದೆ. ಈ ಎರಡೂ ರಾಷ್ಟ್ರಗಳು ಬದ್ಧ ವೈರಿಗಳು. ಜರ್ಮನಿ ಮತ್ತು ಫ್ರಾನ್ಸ್ ಇವೆರಡು ಪರಮ ಶತ್ರು ರಾಷ್ಟ್ರಗಳಂತ ನಾವು ಪರಿಗಣಿಸ್ತೇವೆ. ಇದರಿಂದ ಫ್ರಾನ್ಸ್ ಪ್ರತ್ಯೇಕವಾಗಿರಲಿಕ್ಕೆ ಬಯಸ್ತದೆ. ಯಾವುದು? ಜರ್ಮನಿ. ಜರ್ಮನಿ ಆಲ್ರೆಡಿ ಫ್ರಾನ್ಸ್ ಅನ್ನ ಪರಾಭವಗೊಳಿಸಿ ಏನ್ ಮಾಡ್ತಂದ್ರೆ, ಜರ್ಮನಿಯ ರಾಷ್ಟ್ರ ಫ್ರಾನ್ಸ್ ದೇಶವನ್ನ ಪ್ರತ್ಯೇಕವಾಗಿ ಇಡಲಿಕ್ಕೆ ಬಯಸ್ತದೆ. ಆಮೇಲೆ ಆಸ್ಟ್ರಿಯಾ ಮೈತ್ರಿಕೂಟ ರಚನೆ ಮಾಡಿಕೊಂಡಿದ್ದರಿಂದ ಇಲ್ಲಿ ಎರಡು ಗುಂಪುಗಳು ರಚನೆ ಆಗ್ತವೆ. ಎಲ್ಲಿ? ಮೊದಲನೇ ಜಾಗತಿಕ ಯುದ್ಧದಲ್ಲಿ ನಾವು ಸಾಮಾನ್ಯವಾಗಿ ಟ್ರಿಪಲ್ ಅಲೈನ್ಸ್ ಮತ್ತು ಟ್ರಿಪಲ್ ಎಂಟಿಟಿ ಅಂತ ಬರ್ತವೆ. ಟ್ರಿಪಲ್ ಅಲೈನ್ಸ್ ಮತ್ತು ಟ್ರಿಪಲ್ ಎಂಟಿಟಿ ಅನ್ನೋದು ಇಲ್ಲಿ ಸಾಮಾನ್ಯವಾಗಿ ಶತ್ರು ಪಕ್ಷ ಮತ್ತು ಮಿತ್ರ ಪಕ್ಷ. ಟ್ರಿಪಲ್ ಅಲೈನ್ಸ್ ಶತ್ರು ಪಕ್ಷ. ಫಾರ್ ಎಕ್ಸಾಂಪಲ್, ಜರ್ಮನಿ, ಆಸ್ಟ್ರಿಯಾ ಅಂಡ್ ಇಟಲಿ, ಇವು ಶತ್ರು ಪಕ್ಷಗಳು. ಇನ್ಮೇಲೆ ಟ್ರಿಪಲ್ ಎಂಟಿಟಿ ಒಳಗ ಫ್ರಾನ್ಸ್, ರಷ್ಯಾ, ಇಂಗ್ಲೆಂಡ್ ಇವು ಮಿತ್ರ ಪಕ್ಷಗಳೆಂದು ವಿಂಗಡಣೆ ಆಗುತ್ತವೆ. ಅಂದ್ರೆ ಈ ಎರಡು ಗುಂಪುಗಳ ನಡುವೆ ಏನಾಗ್ತದೆ ಅಂದ್ರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಒಪ್ಪಂದ ಆಗ್ತಾ ಇರಲಿಲ್ಲ. 1907 ಟ್ರಿಪಲ್ ಎಂಟಿಟಿ ಅನ್ನುವಂಥ ಒಂದು ಗುಂಪು ರಚನೆ ಆಯಿತು. 1907 ಟ್ರಿಪಲ್ ಎಂಟಿಟಿ ಅನ್ನುವಂಥ ಗುಂಪು ರಚನೆ ಆಯಿತು. ಆಮೇಲೆ ಈ ಎರಡೂ ಏನ್ ಗುಂಪದವಲ್ಲ, ಎರಡು ಕೂಟಗಳೇನದವಲ್ಲ, ಪರಸ್ಪರ ಆಗಿರ್ತಕ್ಕಂಥ ದ್ವೇಷ, ಅಸೂಯೆಗಳು ತುಂಬಿಕೊಂಡಿದ್ದು. ಅದರಲ್ಲಿ ಫ್ರಾನ್ಸ್ದ ಬಿಸ್ಮಾರ್ಕ್, ಜರ್ಮನಿಯ ಬಿಸ್ಮಾರ್ಕ್, ಫ್ರಾನ್ಸ್ ಒಂದಿಲ್ಲ ಒಂದು ದಿನ ಏನ್ ಮಾಡ್ತದಂದ್ರೆ, ನಮ್ಮ ಮೇಲೆ ಯುದ್ಧ ಮಾಡಬಹುದು ಅನ್ನುವಂಥದ್ದನ್ನ ಅರಿತುಕೊಂಡಿದ್ದ. ಎಂದಾದರೂ ಒಂದು ದಿನ ಗಂಡಾಂತರ ಬರಬಹುದು ಅನ್ನುವಂಥದ್ದನ್ನ
ಇದರಿಂದ ಫ್ರಾನ್ಸ್ ಅನ್ನ ಏಕಾಂಗಿಯಾಗಿ ಇಡಲಿಕ್ಕೆ ಬಯಸಿದ. ಒಟ್ಟಾರೆಯಲ್ಲಿ ಏನಂತಂದ್ರೆ ಗುಪ್ತ ಒಪ್ಪಂದಗಳು ನಡೆದವು ಈ ಟ್ರಿಪಲ್ ಅಲೈನ್ಸ್ ಮತ್ತು ಟ್ರಿಪಲ್ ಎಂಟಿಟಿ ಒಳಗೆ. ಇದನ್ನ ನಾವು ಈ ಎರಡೂ ಒಂದು ಗುಂಪುಗಳಿದಾವಲ್ಲ, ಈ ಎರಡೂ ಗುಂಪುಗಳಿಂದ ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣ ಎಂಬುದನ್ನು ಹೇಳ್ತೇವೆ. ಈಗ ನೆಕ್ಸ್ಟ್ ಪಾಯಿಂಟ್ ಶಸ್ತ್ರಾಸ್ತ್ರಗಳ ಪೈಪೋಟಿ. ನೋಡಿ, ಶಸ್ತ್ರಾಸ್ತ್ರಗಳ ಪೈಪೋಟಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಯಾಕಂದ್ರೆ ಅಂದು ಪರಸ್ಪರ ರಾಷ್ಟ್ರಗಳ ನಡುವೆ ಏನಿತ್ತಂದ್ರೆ ದ್ವೇಷ ಇತ್ತು. ಅವತ್ತು ಪರಸ್ಪರ ರಾಷ್ಟ್ರ ನಡುವೆ ಸಂಶಯ ಇತ್ತು. ಮತ್ಸರ, ದ್ವೇಷ, ಅಸೂಯೆಗಳು, ಸ್ಪರ್ಧೆಗಳು, ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಪೈಪೋಟಿ ಇತ್ತು. ಇಂಗ್ಲೆಂಡ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಂಥ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅನೇಕ ಮಷೀನ್ ಗನ್ ಆಗಿರ್ಬೋದು, ಸ್ಫೋಟಕ ವಸ್ತುಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಜಲಂತರಗಾಮಿ ಆಗಿರ್ಬೋದು, ಅತ್ಯಾಧುನಿಕವಾಗಿರ್ತಕ್ಕಂಥ ಕ್ಷಿಪಣಿಗಳನ್ನಾಗಿರ್ಬೋದು, ಇವುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಜರ್ಮನಿಯ ಎರಡನೇ ಕೈಸರ್ ವಿಲಿಯಂ ಹೇಳ್ತಾನೆ, ಇಡೀ ಪ್ರಪಂಚ ಆಳುವಂತ ಅವರತೆ ಕೇವಲ ಜರ್ಮನ್ನರಿಗೆ ಮಾತ್ರವಿದೆ ಅಂತ ಹೇಳ್ತಾ ಇದ್ದ. ಯಾರೋ ಎರಡನೆಯ ಕೈಸರ್ ವಿಲಿಯಂ ಹೇಳ್ತಾ ಇದ್ದ, ಇಡೀ ಪ್ರಪಂಚ ಆಳಲಿಕ್ಕೆ ಯಾರಿಗೆ ಅರ್ಹತೆ ಇದೆ ಅಂದ್ರೆ ಅದು ಜರ್ಮನಿಯರಿಗೆ ಮಾತ್ರ ಅರ್ಹತೆ ಇದೆ ಅಂತ ಹೇಳ್ತಾ ಇದ್ದ. ಇನ್ನು ಒಂದು ಕಡೆ ಫ್ರಾನ್ಸ್ ಏನ್ ಮಾಡ್ತದಂದ್ರೆ ಕಡ್ಡಾಯವಾಗಿರ್ತಕ್ಕಂಥ ಸೈನಿಕ ತರಬೇತಿಯನ್ನು ಜಾರಿಗೆ ತರ್ತದ. ದ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ ಜಾರಿಗೆ ತರ್ತದ. ಯಾವುದು? ಫ್ರಾನ್ಸ್ ದೇಶ. ಇನ್ನು ಒಂದು ಕಡೆ ಇಂಗ್ಲೆಂಡ್ ಅಥವಾ ಬ್ರಿಟನ್ ಕಡಲ ರಾಣಿ ಎಂಬ ಬಿರುದನ್ನು ಪಡೆಯಿತು. ಸೂರ್ಯ ಮುಳುಗದ ರಾಷ್ಟ್ರ ಅಂತ ಕರೀತೇವೆ. ಅದು ನೌಕಾಯುಧದಲ್ಲಿ ಬಹಳಷ್ಟು ಪ್ರಬಲವಾಗಿದೆ. ಹಾಲೆಂಡ್ ಇದನ್ನೆಲ್ಲ ನೋಡಿ ಹಾಲೆಂಡ್ ಹೇಗದಲ್ಲಿ ಶಸ್ತ್ರಾಸ್ತ್ರಗಳ ನಿಶಸ್ತ್ರೀಕರಣ ನಿರ್ಮೂಲನೆಯನ್ನು ಮಾಡುವಂತ ಒಂದು ಸಮ್ಮೇಳನವನ್ನು ಏರ್ಪಾಡು ಮಾಡಿತು. ಎಲ್ಲ ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳನ್ನು ನಿರ್ಮೂಲನೆ ಮಾಡಬೇಕನ್ನುವಂಥದ್ದನ್ನ ಒಂದು ಸಮ್ಮೇಳನವನ್ನು ಏರ್ಪಾಡು ಮಾಡಿತ್ತು. ಆದರೆ ಅದು ಆ ಸಮ್ಮೇಳನ ನಡೆಸಿ ವಿಫಲ ಆಗ್ತದೆ. ಒಟ್ಟಾರೆ ಏನಾಗ್ತಂದ್ರೆ ಶಸ್ತ್ರಾಸ್ತ್ರ ಪೈಪೋಟಿಗಳ ಒಂದು ಕಾರಣದಿಂದ ಏನಾಯ್ತಂದ್ರೆ ಇಲ್ಲಿ ಭಯಭೀತ ಆಗ್ತವೆ. ಫ್ರಾನ್ಸ್, ರಷ್ಯಾ, ಇತರ ರಾಷ್ಟ್ರಗಳು ಈ ಜರ್ಮನಿಯ ಭಯದಿಂದ ತನ್ನ ಸೈನಿಕ ಶಕ್ತಿಯನ್ನ ಏನ್ ಮಾಡ್ತಾವಂದ್ರೆ ಬಲಗೊಳಿಸಲಿಕ್ಕೆ ಆರಂಭ ಮಾಡ್ತವೆ. ಒಟ್ಟಾರೆ ಏನಾಗ್ತಂದ್ರೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಕೂಡ ಏನಾಗುತ್ತೆ ಅಂದ್ರೆ ಮೊದಲನೆಯ ಜಾಗತಿಕ ಯುದ್ಧಕ್ಕೆ ಕಾರಣ ಆಗುವುದನ್ನು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇದು ಒಂದು ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣ ಅಂತ ಹೇಳಬಹುದು. ಇನ್ನು ನೆಕ್ಸ್ಟ್ ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ. ಇದು ಕೂಡ ಮೊದಲ ಜಾಗತಿಕ ಯುದ್ಧಕ್ಕೆ ಕಾರಣ ಆಗುತ್ತೆ. ನೋಡಿ, ಕೈಗಾರಿಕಾ ಕ್ರಾಂತಿ ಏನಾಗಿತ್ತಂದ್ರೆ ಇಂಗ್ಲೆಂಡ್ನಲ್ಲಿದೆ. ಈ ಕೈಗಾರಿಕಾ ಕ್ರಾಂತಿಯಿಂದ ಸಾಮ್ರಾಜ್ಯಶಾಹಿತ್ವ ಏನಾಗ್ತದಂದ್ರೆ ಬೆಳೀತು. ಜರ್ಮನಿ ಮತ್ತು ಇಂಗ್ಲೆಂಡ್ ನಡುವೆ ಪೈಪೋಟಿ ನಡೀತು. ವ್ಯಾಪಾರ ಆಗಿರ್ಬೋದು ಅಥವಾ ಕೈಗಾರಿಕೆ ಸ್ಥಾಪನೆ ಮಾಡುವಲ್ಲಿ ಪೈಪೋಟಿ ನಡೆಯಿತು. ಇಂಗ್ಲೆಂಡ್ ಹೆಚ್ಚಿನ ಒಂದು ವಸಾಹತುಗಳನ್ನು ಸ್ಥಾಪನೆ ಮಾಡಿತ್ತು. ಜರ್ಮನಿ ಇಂಗ್ಲೆಂಡಿನ ಆಧೀನದಲ್ಲಿ ಇರಲಿಕ್ಕೆ ಮಾರುಕಟ್ಟೆಗಳನ್ನ ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳಲಿಕ್ಕೆ ಯತ್ನಿಸುತ್ತಿತ್ತು. ಅದಕ್ಕಾಗಿ ಇಂಗ್ಲೆಂಡ್ ಮತ್ತು ಜರ್ಮನಿ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಹಗೆತನ ಅಂತ ಏನು ಕರಿತೇವೆ ಅದು ದಿನದಿನಕ್ಕೆ ಹೆಚ್ಚಾಯಿತು. ಜರ್ಮನಿಯ ವಸ್ತುಗಳು ಅನೇಕ ರಾಷ್ಟ್ರಗಳಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು. ಇಂಗ್ಲೆಂಡ್ ತನ್ನ ಮಾರುಕಟ್ಟೆಗಳನ್ನು ಕಳೆದುಕೊಳ್ಳುವ ಭಯ ಹೊಂದಿತ್ತು. ಇಂಗ್ಲೆಂಡ್ ಯಾವುದೇ ಕಾರಣಕ್ಕೂ ತನ್ನ ವಸಾಹತುಗಳನ್ನು ಕಳೆದುಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಜರ್ಮನಿ ಎಷ್ಟೇ ಕಷ್ಟವಾದರೂ ಕೂಡ ಅವುಗಳನ್ನ ಪಡೆದೇ ತೀರಬೇಕನ್ನುವಂಥದ್ದು ಅದರ ಆಕಾಂಕ್ಷೆಯಾಗಿತ್ತು. ಹೀಗೆ ಯುರೋಪ್ ರಾಷ್ಟ್ರಗಳ ನಡುವೆ ಏನಾಯ್ತಂದ್ರೆ ಈ ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ ಏನಾಯ್ತಂದ್ರೆ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು ಅಂತ ನಮ್ಗೆ ತಿಳಿದು
ಬರ್ತದ. ಒಟ್ಟಾರೆ ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಒಂದು ಪೈಪೋಟಿಯಿಂದ ಕೂಡ ಏನಾಯಿತು ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು ಅಂತ ನಾವು ಹೇಳ್ತೇವೆ. ಇನ್ನು ನೆಕ್ಸ್ಟ್ ಬಾಲ್ಕನ್ ಸಮಸ್ಯೆಗಳು, ದ ಬಾಲ್ಕನ್ ಪ್ರಾಬ್ಲಮ್ಸ್. ನೋಡ್ರಿ, ಪ್ರಥಮ ಜಾಗತಿಕ ಯುದ್ಧಕ್ಕೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದ್ರೆ ಬಾಲ್ಕನ್ ಸಮಸ್ಯೆಗಳು. ಬಾಲ್ಕನ್ ಸಮಸ್ಯೆಗಳು ಯಾವ ರಾಷ್ಟ್ರಗಳಿಗೆ ಸಂಬಂಧಪಟ್ಟದಂದ್ರೆ ರಷ್ಯಾ ಮತ್ತು ಆಸ್ಟ್ರಿಯಾ. ರಷ್ಯಾ ಮತ್ತು ಆಸ್ಟ್ರಿಯಾ ಈ ಎರಡೂ ರಾಷ್ಟ್ರ ನಡುವೆ ಪೈಪೋಟಿ ನಡೆಯಿತು. ಯಾವುದು? ಬಾಲ್ಕನ್ ಸಮಸ್ಯೆಗಳು. ಟರ್ಕಿ ಒಂದು ಮುಸ್ಲಿಂ ಕಂಟ್ರಿ ಗೊತ್ತಿದೆ. ಟರ್ಕಿ ಸುಲ್ತಾನನ್ನ ಯುರೋಪಿನ ರೋಗಿ ಎಂದು ಕರೆಯಲಾಗ್ತಾ ಇದೆ. ಟರ್ಕಿ ಸುಲ್ತಾನನ್ನ ಯುರೋಪಿನ ರೋಗಿ ಎಂದು ಕರೆಯಲಾಗ್ತಾ ಇತ್ತು. ಆಮೇಲೆ ಈ ಬಾಲ್ಕನ್ ರಾಜ್ಯಗಳು ಯಾವುವು ಅಂದರೆ ಉದಾಹರಣೆಗಾಗಿ ಗ್ರೀಕ್, ಸರ್ಬಿಯಾ, ರುಮೇನಿಯಾ, ಬೋಸ್ನಿಯಾ, ಬಲ್ಗೇರಿ ಇವೆಲ್ಲ ಬಾಲ್ಕನ್ ಪ್ರದೇಶಗಳನ್ನು ಕರೀತೀವಿ. ಬಾಲ್ಕನ್ ರಾಜ್ಯಗಳಾಗಿವೆ. ಈ ಪ್ರದೇಶಗಳು ಯಾರ ಆಧೀನದಲ್ಲಿದ್ದು ಅಂದರೆ ಬಾಲ್ಕನ್ ಪ್ರದೇಶಗಳು ಟರ್ಕಿ ಸುಲ್ತಾನ್ನ ಆಧೀನದಲ್ಲಿದ್ದು. ಟರ್ಕಿ ಸುಲ್ತಾನ ಆಧೀನದಲ್ಲಿದ್ದು ಆಮೇಲೆ ಟರ್ಕಿ ಸುಲ್ತಾನ ದಿನದಿನಕ್ಕೆ ಏನಾಗ್ತಾ ಇದೆ ಅಂದ್ರೆ ದುರ್ಬಲವಾಗ್ತಾ ಹೋದ್ರಿ. ದುರ್ಬಲನಾಗಲಿಕ್ಕೆ ಹೋದಂತೆ ಇದರ ಲಾಭವನ್ನು ಯಾವ ಪಡ್ಕೋತಾವ ಅಂದ್ರೆ ರಷ್ಯಾ ಮತ್ತು ಆಸ್ಟ್ರಿಯಾ ಇದರ ಲಾಭವನ್ನ ಪಡಿತವೆ. ಅಥವಾ ಈ ಬಾಲ್ಕನ್ ಪರ್ಯಾಯ ದ್ವೀಪದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಮಾಡ್ತವೆ. ಯಾವಂದ್ರೆ ರಷ್ಯಾ ಮತ್ತು ಆಸ್ಟ್ರಿಯಾ. ಅದಕ್ಕೆ ಇಂಗ್ಲೆಂಡ್ ಅದರಲ್ಲಿ ಟರ್ಕಿ ಸುಲ್ತಾನನ ತನ್ನ ಕೈಗೊಂಬೆಯನ್ನು ಮಾಡಿಕೊಳ್ಳಲಿಕ್ಕೆ ಹೊರಟಿತು. ಆಮೇಲೆ ಒಂದ್ ಕಡೆ ಸರ್ಬಿಯಾ ಇದೆ. ಸರ್ಬಿಯಾ ದೇಶ ಏನ್ ಮಾಡ್ತದೆ ಅಂದ್ರೆ ಬಾಲ್ಕನ್ ಪ್ರದೇಶಗಳು ರಷ್ಯಾ ರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತದೆ. ನೋಡ್ರಿ, ಸರ್ಬಿಯಾ ಏನ್ ಹೇಳ್ತದಂದ್ರೆ ಈ ಬಾಲ್ಕನ್ ಪ್ರದೇಶಗಳು ಏನದಾವ ಇವೆಲ್ಲ ಯಾವ ರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತದಂದ್ರೆ ರಷ್ಯಾ ರಾಷ್ಟ್ರಕ್ಕೆ ಸೇರ್ಬೇಕಂತ ತನ್ನ ಹೇಳಿಕೆಯನ್ನ ನೀಡುತ್ತದೆ. ಇನ್ನು ಅದೇ ರೀತಿಯಾಗಿ ಬೋಸ್ನಿಯಾ ಅಂತ ಬರುತ್ತದೆ. ಬೋಸ್ನಿಯಾ ಈ ಪ್ರದೇಶಗಳು ಅಂದ್ರೆ ಬಾಲ್ಕನ್ ಪ್ರದೇಶಗಳು ಆಸ್ಟ್ರಿಯಾ ರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತದೆ. ಅಂದ್ರೆ ಇಲ್ಲಿ ಏನಾಯ್ತಂದ್ರ ಒಂದ್ ಕಡೆ ಸರ್ಬಿಯಾ ಇದೆ, ಇನ್ನೊಂದ್ ಕಡೆ ಬೋಸ್ನಿಯಾ ಇದೆ. ಸರ್ಬಿಯಾ ರಷ್ಯಾ ರಾಷ್ಟ್ರಕ್ಕೆ ಬೆಂಬಲ ಕೊಟ್ಟು ಬೋಸ್ನಿಯಾ ಆಸ್ಟ್ರಿಯಾ ದೇಶಕ್ಕೆ ಬೆಂಬಲ ಕೊಟ್ಟು ಒಟ್ಟಾರೆ ರಷ್ಯಾ ಮತ್ತು ಫ್ರಾನ್ಸ್ ನೋಡ್ರಿ ಹೀಗೆ ಆಸ್ಟ್ರಿಯಾ ಮತ್ತು ಫ್ರಾನ್ಸ್ ರಾಷ್ಟ್ರ ನಡುವೆ ಏನೇನಂದ್ರೆ ಈ ಬಾಲ್ಕನ್ ಪ್ರದೇಶದಲ್ಲಿ ಆಸಕ್ತಿಯನ್ನ ವಹಿಸಿದ್ವು. ಒಂದ್ ಕಡೆ ರಷ್ಯಾ ಏನ್ ಮಾಡ್ತದಂದ್ರೆ ಫ್ರಾನ್ಸ್ ಒಂದು ಸಹಾಯ ಪಡೆದರೆ ಆಸ್ಟ್ರಿಯಾ ಜರ್ಮನಿಯ ಒಂದು ಸಹಾಯವನ್ನು ಪಡೆದುಕೊಂಡು ಅಲ್ಲಿ ಹೋರಾಟಕ್ಕೆ ಸಿದ್ಧ ಆಗ್ತಾ ನಮ್ಗೆ ಕಂಡು ಬರ್ತದೆ. ಕೊನೆಗೆ ಈ ಒಪ್ಪಂದದ ಮುಖಾಂತರ ಈ ಸಮಸ್ಯೆ ಬಾಲ್ಕನ್ ಸಮಸ್ಯೆ ಮುಕ್ತಾಯಗೊಳ್ತದೆ. ಒಟ್ಟಾರೆ ಬಾಲ್ಕನ್ ಸಮಸ್ಯೆಗಳು ಕೂಡ ಏನಾಗ್ತದೆ ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣ ಆಯ್ತು ಅಂತ ಹೇಳ್ಬಹುದು. ಇನ್ಮೇಲೆ ನೆಕ್ಸ್ಟ್ ದ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್, ಕಡ್ಡಾಯ ಸೈನಿಕ ತರಬೇತಿ. ನೋಡ್ರಿ, ಕಡ್ಡಾಯ ಸೈನಿಕ ತರಬೇತಿಯನ್ನು ಜಾರಿಗೆ ತರುವ ಕೆಲವೊಂದು ರಾಷ್ಟ್ರಗಳು. ಉದಾಹರಣೆಗಾಗಿ ನಿಮ್ಗೆ ಗೊತ್ತಿರ್ಬೋದು ಫ್ರಾನ್ಸ್ ರಾಷ್ಟ್ರ ಏನ್ ಮಾಡ್ತದಂದ್ರೆ ತನ್ನ ರಾಷ್ಟ್ರದಲ್ಲಿ ಕಡ್ಡಾಯವಾಗಿರ್ತಕ್ಕಂಥ ಒಂದು ಸೈನಿಕ ತರಬೇತಿಯನ್ನ ಜಾರಿಗೆ ತರ್ತದೆ. ಆಮೇಲೆ ಜರ್ಮನಿ ಮತ್ತು ಫ್ರಾನ್ಸ್ಗಳು 85% ಏನ್ ಮಾಡ್ತಾವ ಅಂದ್ರೆ ತಮ್ಮ ಉತ್ಪನ್ನವನ್ನ ಈ ಕಂಪಲ್ಸರಿ ಮಿಲಿಟರಿ ಟ್ರೈನಿಂಗ್ಗೆ ವೆಚ್ಚ ಮಾಡ್ತವೆ. ಅದಕ್ಕಾಗಿ ಜರ್ಮನಿ ಮತ್ತು ಫ್ರಾನ್ಸ್ಗಳು ಯುದ್ಧದ ಸಿದ್ಧತೆಗೆ ಖರ್ಚು ಮಾಡ್ತವೆ. ಇದರಿಂದ ಏನೈತೆ ಅಂದ್ರೆ ಈ ಕಡ್ಡಾಯವಾಗಿರ್ತಕ್ಕಂಥ ಸೈನಿಕ ತರಬೇತಿಯನ್ನು ಜಾರಿಗೆ ತಂದಾಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಗಳನ್ನ ಬಹಳಷ್ಟು ಸಂಶಯ ದೃಷ್ಟಿಯಿಂದ ನೋಡಲಿಕ್ಕೆ ಪ್ರಾರಂಭ ಆಗ್ತವೆ. ಇದು ಕೂಡ ನಮಗೇನಾಗ್ತದೆ ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣ ಅಂತೆ. ಇನ್ನ ನೆಕ್ಸ್ಟ್ ಇತ್ಯರ್ಥವಾಗದೇ ಇರತಕ್ಕಂಥ ಗಡಿ ಸಮಸ್ಯೆಗಳು. ನೋಡ್ರಿ,
ಇತ್ಯರ್ಥವಾಗದೇ ಇರತಕ್ಕಂಥ ಗಡಿ ಸಮಸ್ಯೆಗಳು ಅನ್ಸಾಲ್ವ್ಡ್ ಬಾರ್ಡರ್ ಡಿಸ್ಪ್ಯೂಟ್ಸ್. ನೋಡ್ರಿ, ಕೆಲವು ಸಮಸ್ಯೆಗಳಿದ್ದವು. ನೋಡ್ರಿ, ಫ್ರಾನ್ಸ್ ಮತ್ತು ಜರ್ಮನಿ ನಡುವೆ ಅಲೈಸಿಸ್ ಮತ್ತು ಲೊರೈನ್ ಪ್ರದೇಶಗಳು ನಡುವೆ, ಇಟಲಿ ಮತ್ತು ಆಸ್ಟ್ರಿಯಾಗಳ ನಡುವೆ ಟ್ರಿಂಟಿನೋ ಮತ್ತು ಟ್ರಸ್ಟ್ಗಳ ಸಮಸ್ಯೆ ಇತ್ತು. ಅಲ್ಲದೆ ಗ್ರೀಕ್, ಸರ್ಬಿಯಾ, ಬಲ್ಗೇರಿಯಾ, ರುಮೇನಿಯಾಗಳ ನಡುವೆ ಗಡಿ ಸಮಸ್ಯೆಗಳು ಉದ್ಭವವಾಗಿದ್ದು, ಗಡಿ ಸಮಸ್ಯೆಗಳನ್ನ ಯಾವುದೇ ರೀತಿ ಶಾಂತಿ ಸಂಧಾನದ ಮುಖಾಂತರ ಬಗೆಹರಿಸಲಿಕ್ಕೆ ಸಾಧ್ಯವಿರಲಿಲ್ಲ. ಅದಕ್ಕಾಗಿ ರಾಷ್ಟ್ರ ನಡುವೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನಾಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಸ್ಥೆ ಕೂಡ ಇರಲಿಲ್ಲ. ನೋಡಿ, ಗಡಿ ಸಮಸ್ಯೆಗಳಿರೋದ್ರಿಂದ ಇವು ರಾಷ್ಟ್ರ ನಡುವೆ ಯಾವುದೇ ಒಂದು ಗಡಿ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಗಡಿ ಸಮಸ್ಯೆಗಳಿರೋದ್ರಿಂದ ಮೊದಲನೇ ಜಾಗತಿಕ ಯುದ್ಧ ಪ್ರಾರಂಭ ಆಯಿತು ಅಂತ ಹೇಳ್ಬಹುದು. ಇನ್ನ ನೆಕ್ಸ್ಟ್, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಭಾವ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಸಂಸ್ಥೆಗಳಿರಲಿಲ್ಲ. ಪ್ರಥಮ ಮಹಾಯುದ್ಧದ ಮುಂಚೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆಗಳು ಇನ್ನೂ ಜನ್ಮ ತಾಳಿರಲಿಲ್ಲ. ಇದರಿಂದ ಏನಾಯ್ತಂದ್ರೆ, ಉದಾಹರಣೆಗಾಗಿ ನಾವು ಲೀಗ್ ಆಫ್ ನೇಷನ್ಸ್ ಮೊದಲನೇ ಜಾಗತಿಕ ಯುದ್ಧದ ನಂತರ ಅಸ್ತಿತ್ವಕ್ಕೆ ಬಂತು. ಅದೇ ರೀತಿಯಾಗಿ ಎರಡನೇ ಜಾಗತಿಕ ಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಸ್ಥಾಪಿಸಲಿಕ್ಕೆ ವಿಶ್ವಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಆದರೆ ಮೊದಲನೇ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಸಂಸ್ಥೆಗಳು ಇಲ್ಲದೇ ಇರೋದ್ರಿಂದ ಏನಾಯ್ತಂದ್ರೆ, ಈ ಮೊದಲನೇ ಜಾಗತಿಕ ಯುದ್ಧ ಪ್ರಾರಂಭ ಆಗಲಿಕ್ಕೆ ಕಾರಣ ಆಯಿತು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಇನ್ನ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಅಂದ್ರೆ ಮೊರಾಕೋ ಪ್ರಾಬ್ಲಮ್ಸ್, ಮೊರಾಕೋ ಸಮಸ್ಯೆ ಅಂತ ಕರಿತೀವಿ. ಮೊರಾಕೋ ಸಮಸ್ಯೆ ಅಂದ್ರೆ ಫ್ರಾನ್ಸ್ ಮತ್ತು ಜರ್ಮನಿ ಮೊರಾಕೋದ ಆಸಕ್ತಿ ವಹಿಸ್ತವೆ. ಫ್ರಾನ್ಸ್ ಮತ್ತು ಜರ್ಮನಿ ರಾಷ್ಟ್ರ ಏನ್ ಮಾಡ್ತಾವೆ ಅಂದ್ರೆ ಈ ಮೊರಾಕೋದಲ್ಲಿ ಆಸಕ್ತಿ ವಹಿಸ್ತವೆ. ಈ ಎರಡೂ ರಾಷ್ಟ್ರಗಳು ಶತ್ರು ರಾಷ್ಟ್ರಗಳಾಗಿವೆ. ಫ್ರಾನ್ಸ್ ಏನ್ ಮಾಡ್ತದಂದ್ರೆ ಮೊರಾಕೋ ತನ್ನ ನೆಲೆಯನ್ನು ಹೇಳ್ಕೊಳ್ತದೆ, ಫ್ರಾನ್ಸ್ ಒಂದ್ ಕಡೆ. ಇನ್ನು ಜರ್ಮನಿಯ ಕೈಸರ್ ವಿಲಿಯಂ ಹೇಳ್ತಾನೆ, ದೊಡ್ಡದಾಗಿರ್ತಕ್ಕಂಥ ಭಾಷಣ ಮಾಡ್ತಾನೆ. ಯಾರು? ಕೈಸರ್ ವಿಲಿಯಂ. ಮೊರಾಕೋ ವ್ಯಾಪಾರ ಮಾಡಲಿಕ್ಕೆ ಈ ಯುರೋಪಿಯನರಿಗೆ ಅದು ಇದೆ, ಅದು ಮುಕ್ತವಾಗಿರ್ಬೇಕು. ಯಾವುದು? ಈ ಮೊರಾಕೋ ಅಂತ ಪ್ರದೇಶ ಇಡೀ ಯುರೋಪಿಯನರಿಗೆ ಮುಕ್ತವಾಗಿರ್ಬೇಕು, ಅವರಿಗೆ ಸ್ವತಂತ್ರ ಇರಬೇಕು, ಎಲ್ಲರೂ ಆ ಒಂದು ರಾಷ್ಟ್ರಕ್ಕೆ ಗೌರವಿಸಬೇಕಂತ ಕರೆ ಕೊಡ್ತಾನೆ. 1911ರಲ್ಲಿ ಫ್ರಾನ್ಸ್ ಏನ್ ಮಾಡ್ತಂದ್ರೆ ಆಡಳಿತ ಹದಗೆಟ್ಟಿದೆ ಅಂತ ತಿಳ್ಕೊಂಡು ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಸಾಗ್ತದೆ. ಯಾವುದು? ಫ್ರಾನ್ಸ್ ರಾಷ್ಟ್ರ. ಇದನ್ನು ತಡೆಯಲಿಕ್ಕೆ ಏನ್ ಮಾಡ್ತದೆ, ಜರ್ಮನಿ ಏನ್ ಮಾಡ್ತದಂದ್ರೆ ತನ್ನ ಸೈನ್ಯವನ್ನ ಸಿದ್ಧಗೊಳಿಸ್ತದ. ಕೊನೆಗೂ ಇವೆರಡೂ ರಾಷ್ಟ್ರಗಳ ನಡುವೆ ಒಪ್ಪಂದ ಆಗಿ ಸಮಸ್ಯೆ ಏನಾಗ್ತದಂದ್ರೆ ಇತ್ಯರ್ಥ ಆಗ್ತದ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದು ಬರ್ತದೆ. ಇನ್ನು ಹಲವಾರು ಕಾರಣಗಳಿವೆ. ಉದಾಹರಣೆಗಾಗಿ ಎರಡನೇ ಕೈಸರ್ ವಿಲಿಯಂನ ನೀತಿ ನಿಮ್ಗೊತ್ತಿದೆ. ಬಹಳ ಅಹಂಕಾರಿ ವ್ಯಕ್ತಿ. ಯಾರು? ಜರ್ಮನಿಯ ವಿಲಿಯಂ. ಅಹಂಕಾರ, ಕಲ್ಲಿನಂತ ಹೃದಯವುಳ್ಳವನು, ಹುಟ್ಟು ಸ್ವಭಾವದವನು, ಯುದ್ಧವನ್ನ ಪ್ರೀತಿಸ್ತಾ ಇದ್ದ. ವಿಲಿಯಂ ಹೇಳ್ತಾ ಇದ್ದ, ಇಡೀ ಪ್ರಪಂಚವನ್ನು ಆಳಿಕೆ ಕೇವಲ ಅವರದ್ದೇ, ಜರ್ಮನಿಗೆ ಮಾತ್ರ ಇದೆ ಅಂತ ಹೇಳ್ತಿದ್ದ. ಜರ್ಮನರು ಎಂದೆಂದಿಗೂ ಸೋಲಲಾರರು. ನೋಡ್ರಿ, ವಿಲಿಯಂ ಹೇಳ್ತಿದ್ದ, ಕೈಸರ್ ವಿಲಿಯಂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಧಿಕ್ಕಾರ ಮಾಡ್ತಾನೆ, ತನ್ನ ಪ್ರತಿಷ್ಠತೆಯನ್ನು ಹೆಚ್ಚಿಸಿಕೊಳ್ತಾನೆ. ಅಂತ ವ್ಯಕ್ತಿ ಯಾರಂದ್ರೆ ಜರ್ಮನಿಯ ಕೈಸರ್ ವಿಲಿಯಂ ಅಂತ ಹೇಳ್ಬೋದು. ಅದಕ್ಕಾಗಿ ಕೈಸರ್ ವಿಲಿಯಂನ ನೀತಿ ಕೂಡ ಒಂದು ಈ ಮೊದಲ ಜಾಗತಿಕ ಯುದ್ಧಕ್ಕೆ ಕಾರಣ ಆಯಿತು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ. ಏನೇ ಇಲ್ಲಿ ನಾವು ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣಗಳು ಅಂತ ಹೇಳಿಕೆ ಒಂದೇದು ಉತ್ಕಟವಾಗಿರ್ತಕ್ಕಂಥ ರಾಷ್ಟ್ರಾಭಿಮಾನ, ಗುಪ್ತ ಒಪ್ಪಂದಗಳು, ಶಸ್ತ್ರಾಸ್ತ್ರಗಳ ಪೈಪೋಟಿ, ಸಾಮ್ರಾಜ್ಯಶಾಹಿ ಮತ್ತು ಆರ್ಥಿಕ ಪೈಪೋಟಿ, ಆಮೇಲೆ ಬಾಲ್ಕನ್ ಸಮಸ್ಯೆಗಳು, ಕಡ್ಡಾಯ ಸೈನಿಕ ತರಬೇತಿ, ಇತ್ಯರ್ಥವಾಗದೇ ಇರತಕ್ಕಂಥ ಗಡಿ ಸಮಸ್ಯೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಅಭಾವ, ಆಮೇಲೆ ಎರಡನೇ ಕೈಸರ್ ವಿಲಿಯಂನ ನೀತಿ, ಆಮೇಲೆ ಮೊರಾಕೋ ಸಮಸ್ಯೆ, ಇವೆಲ್ಲ
ಪ್ರಥಮ ಜಾಗತಿಕ ಯುದ್ಧಕ್ಕೆ ಕಾರಣವಾಗುವುದಕ್ಕೆ ಆಯಿತು. ಇನ್ನ ಮುಂದಿನ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ಯುದ್ಧಕ್ಕೆ ತಕ್ಷಣ ಕಾರಣ ಏನು ಅನ್ನೋದ್ರ ಬಗ್ಗೆ, ಅಂದ್ರೆ ಇಮಿಡಿಯೇಟ್ ಕಾಸಸ್, ಯುದ್ಧ ಯಾವ ರೀತಿಯಾಗಿ ಪ್ರಾರಂಭ ಆಯಿತು, ಯಾವ ರೀತಿಯಾಗಿ ಅಂತ್ಯಗೊಂಡಿತು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ, ಮತ್ತು ಪ್ರಥಮ ಜಾಗತಿಕ ಯುದ್ಧದಿಂದ ಆಗಿರತಕ್ಕಂಥ ಪರಿಣಾಮಗಳ ಬಗ್ಗೆ ಕೂಡ ನಾವು ನೆಕ್ಸ್ಟ್ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ವಿದ್ಯಾರ್ಥಿಗಳೇ, ಬಹುಶಃ ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳಷ್ಟು ಇಂಪಾರ್ಟೆನ್ಸ್ ಇದೆ, ಸಾಕಷ್ಟು ಪಾಯಿಂಟ್ಸ್ಗಳಿವೆ. ಈ ಪಾಯಿಂಟ್ಸ್ಗಳನ್ನ ಉಪಯೋಗ ಮಾಡಿಕೊಂಡು ಕಾನ್ಸಂಟ್ರೇಷನ್ ಕೊಟ್ಟು ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ದಯಮಾಡಿ ನೀವು ಆಲಿಸಬೇಕಂತ ಹೇಳಿ ಇವತ್ತಿನ ಆನ್ಲೈನ್ ಕ್ಲಾಸ್ ಅನ್ನ ನಾನು ಮುಕ್ತಾಯಗೊಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.